ಇಮ್ಮಡಿ ಪುಲಿಕೇಶಿ ಚಾಳುಕ್ಯ ರಾಜವಂಶದ ಪ್ರಮುಖ ಸಮ್ರಾಟ ಆಗಿದ್ದು, ಇವರು ಕ್ರಿ.ಶ. 610 ರಿಂದ 642 ರವರೆಗೆ ಆಡಳಿತ ನಡೆಸಿದರು. ಅವರು ಬಾದಾಮಿ ಚಾಳುಕ್ಯರ ಗರಿಮೆ ಹೆಚ್ಚಿಸಿದ ಶಕ್ತಿಶಾಲಿ ರಾಜನಾಗಿದ್ದರು. ಅವರ ಕಾಲದಲ್ಲಿ ಚಾಳುಕ್ಯ ಸಾಮ್ರಾಜ್ಯವು ಅತ್ಯುಚ್ಚ ಶ್ರೇಣಿಗೆ ತಲುಪಿತು. ಇಮ್ಮಡಿ ಪುಲಿಕೇಶಿ ತಮ್ಮ ಕೌಶಲ್ಯದಿಂದ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳನ್ನು ಜಯಿಸಿದರು. ಅವರಿಗೆ ಚೇರ, ಚೋಳ, ಪಾಂಡ್ಯರು, ಗಂಗರು, ಆಳುಪರು ಮೊದಲಾದವರು ಅಧೀನರಾಗಿದ್ದರು. ಉತ್ತರದಿಂದ ಬರುತ್ತಿದ್ದ ಹರ್ಷವರ್ಧನನು ನರ್ಮದಾ ನದಿಯ ದಡದಲ್ಲಿ ಸೋಲಿಸಿದರು. ಈ ವಿಜಯದಿಂದ ಅವರು ಅಪಾರ ಕೀರ್ತಿ ಗಳಿಸಿದರು. ಹಂಪಿಯ ಐಹೋಳ ಶಿಲಾಶಾಸನವು ಅವರ ಗೆಲುವುಗಳನ್ನು ವಿವರಿಸುತ್ತದೆ. ಅವರು ಬದಾಮಿ ನಗರವನ್ನು ರಾಜಧಾನಿಯಾಗಿ ಅಭಿವೃದ್ಧಿಪಡಿಸಿದರು. ಅವರ ಕಾಲದಲ್ಲಿ ಕಲೆಯು, ಸಾಹಿತ್ಯವು, ವಾಸ್ತುಶಿಲ್ಪವು ಬೆಳವಣಿಗೆಯನ್ನು ಕಂಡವು. ಅವರ ಆಳ್ವಿಕೆ ಸಮಯದಲ್ಲಿ ಚಾಲುಕ್ಯರು ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜವಂಶವಾಗಿ ಬೆಳೆಯಿದರು. ಅವರ ಸಾವಿನ ನಂತರ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಅಶಾಂತಿ ಆರಂಭವಾಯಿತು. ಆದರೆ ಇಮ್ಮಡಿ ಪುಲಿಕೇಶಿಯು ಇತಿಹಾಸದಲ್ಲಿ ಶ್ರೇಷ್ಠ ಶಕ್ತಿಯ ಪ್ರತೀಕವಾಗಿ ಉಳಿದರು.